ಬಾಂಗ್ಲಾ ವರದಿಗಾರ ಸಂತೋಪನ್ ಈತನ 5 ಗಂಟೆ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ. ಹೇಗೆ ರಿಪಬ್ಲಿಕ್ ಕನ್ನಡದಲ್ಲಿ ನಾವು 5 ಗಂಟೆಗೆ ಜನತೆ ಧ್ವನಿ ಕಾರ್ಯಕ್ರಮ ನಿಮ್ಮ ಮುಂದೆ ಇಡ್ತಾ ಇದ್ವು, ಹಾಗೇನೆ ಸಂದೇಶ್ ಖಾಲಿ ಅನ್ನುವಂಥ ಜಾಗ, ಈ ಸಂದೇಶ್ ಖಾಲಿ ಅನ್ನುವಂಥ ಜಾಗದಲ್ಲಿ ನಿರಂತರವಾಗಿ ವರದಿಯನ್ನು ಪ್ರಕಟ ಮಾಡಲಾಗ್ತಾ ಇತ್ತು. ಯಾವಾಗ ಆತನ ಶೋ ಮುಗಿದು ಕೆಲವೇ ಕ್ಷಣಗಳಲ್ಲಿ ಆತನ ಪೊಲೀಸರು ಈ ರೀತಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಈತನ ಹೆಸರು ಸಂತೋಪನ್. ಈತ ರಿಪಬ್ಲಿಕ್ ಬಾಂಗ್ಲಾದ ಆಂಕರ್ ಕಮ್ ರಿಪೋರ್ಟರ್. ಸಂದೇಶ್ ಖಾಲಿ ಅನ್ನುವಂಥ ಜಾಗದಲ್ಲಿ ಕಳೆದ 10 ದಿನಗಳಿಂದ ನಿರಂತರವಾದಂತಹ ಒಂದು ಪ್ರತಿಭಟನೆ ಆಗ್ತಾ ಇತ್ತು. ಆ ಭಾಗದಲ್ಲಿರುವಂತಹ ಹೆಣ್ಣು ಮಕ್ಕಳನ್ನು, ಆ ಹೆಣ್ಣು ಮಕ್ಕಳಿರುವಂಥ ಮನೆಯನ್ನು ಟಾರ್ಗೆಟ್ ಮಾಡಿ ಆ ಹೆಣ್ಣು ಮಕ್ಕಳನ್ನು TMC ಕಚೇರಿ ಸಮೇತ ಅಲ್ಲಿಗೆ ಹೊತ್ತೊಯ್ದು ಅಲ್ಲಿ ಅವರ ಮೇಲೆ ಅತ್ಯಾಚಾರ ಮಾಡಿ TMCಯ ನಾಯಕರು ಬಿಡೋ ತನಕ ಅಲ್ಲೇ ಇಟ್ಕೊಳ್ತಾ ಇದ್ರು. ಇದು ಕೇಳಿ ಬಂದಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ TMC ನಾಯಕಿ ಮಮತಾ ಬ್ಯಾನರ್ಜಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದೇನಪ್ಪ ಅಂತಂದರೆ ಹೇಳ್ತೀನಿ ಆಮೇಲೆ. ಅಲ್ಲಿ RSS ಕಾರ್ಯಾಚರಣೆ ನಡೀತಾ ಇದೆ, RSS ಕಾರ್ಯಾಚರಣೆ ನಡೀತಾ ಇದೆ. ಹಾಗಾಗಿ RSSನವರು BJPಯವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂಥೇಳಿ ಈ ಹಿಂದೆ ಹೇಳಿದ್ದನ್ನು ಇದೇ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ TMC ನಾಯಕ ಶಹಜಹಾನ್ ಆ ಕಡೆಯಿಂದ ಬರುವಂಥ ಎಲ್ಲ ಬಾಂಗ್ಲಾ ವಲಸಿಗರಿಗೆ ಸಪೋರ್ಟ್ ಮಾಡ್ತಾ ಅವರ ವೋಟ್ ಬ್ಯಾಂಕನ್ನು ಭದ್ರಗೊಳಿಸ್ತಾ ಇದ್ದ ಕಾರಣಕ್ಕಾಗಿ ಮಮತಾ ಬ್ಯಾನರ್ಜಿ ಕೂಡ ಇಲ್ಲಿ ತನಕ ಆತನ ಬಗ್ಗೆ ಮಾತಾಡಿರಲಿಲ್ಲ. ಹಾಗಿದ್ದರೆ ಏನಿದು ಘಟನಾವಳಿ? ಈ ಘಟನೆ ಬಗ್ಗೆ ಮಮತಾ ಬ್ಯಾನರ್ಜಿ ಹತ್ರ ಕೇಳಿದಾಗ ಮಮತಾ ಬ್ಯಾನರ್ಜಿ ಅವತ್ತು ಏನು ಉತ್ತರ ಕೊಟ್ಟಿದ್ರು ಬನ್ನಿ ಕೇಳಿಸ್ಕೊಳ್ಳಿ. ಆ ಬೈಟ್ ನಿಮ್ಮ ಮುಂದೆ ಹಾಕ್ತೀನಿ. ಮಮತಾ ಬ್ಯಾನರ್ಜಿ ಹೇಳಿದಂಥ ಬೈಟ್ ನಿಮ್ಮ ಮುಂದೆ ಕೊಡ್ತೀನಿ. ಅದಕ್ಕಿಂತ ಮೊದಲು ಏನಿದು ಬಂಗಾಳದ 24 ಪರಗಣ ಜಿಲ್ಲೆಯಲ್ಲಿ ನಡೀತಾ ಇರೋದು? ಯಾಕೆ ನಮ್ಮ ವರದಿಗಾರ ಅರೆಸ್ಟ್ ಆದ? ಯಾಕೆ ನಾವೀಗ ವೆಸ್ಟ್ ಬೆಂಗಾಲ್ ಹೈಕೋರ್ಟ್ನತ್ರ ತಲುಪಿದ್ದೀವಿ, ಹೈಕೋರ್ಟ್ ಅಂಗಳಕ್ಕೆ ಹೋಗಿದ್ದೀವಿ? ಆಮೇಲೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಮಂತ್ರಿಗಳು ಕೂಡ ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಯಾವುದೇ ಕ್ಷಣದಲ್ಲಿ ಮಾತ್ರ ಅಲ್ಲ, ಎಲ್ಲಿ ತನಕ ಆತ ರಿಲೀಸ್ ಆಗ್ತಾನೆ ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಹಾಗಿದ್ರೆ ಬನ್ನಿ ಆ ಘಟನಾವಳಿ ಏನು ನಿಮ್ಮ ಮುಂದಿಡ್ತಾ ಹೋಗ್ತೀನಿ. ಇದು ಮನುಷ್ಯನಾಯಿತ ರಾಕ್ಷಸನ? ಯಾರು ಈ ಶಹಜಹಾನ್? ಬನ್ನಿ ಆ ಕಥೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅದೇ ವಿಚಾರವನ್ನ ಮುಂದಿಟ್ಟುಕೊಂಡು ನೋಡಿ. ಈತನೇ ಶಹಜಹಾನ್. ಈತ ಮಮತಾ ಬ್ಯಾನರ್ಜಿ ಅವರ TMC ಪಾರ್ಟಿಯ ನಾಯಕ. ಬಂಗಾಳದ 24 ಪರಗಣ ಜಿಲ್ಲೆಯಲ್ಲಿ ಬರುತ್ತೆ ಸಂದೇಶ್ ಖಾಲಿ ಅನ್ನುವಂಥ ಊರು. ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸಂದೇಶ್ ಖಾಲಿಯಲ್ಲಿ ಕಳೆದ 9-10 ದಿನಗಳಿಂದ 11 ದಿನಗಳಿಂದ ಇವತ್ತಿಗೆ 11 ದಿನ, 2 ದಿನಗಳ ಹಿಂದೆ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಪ್ರಸಾರ ಮಾಡಿದ್ವಿ. ಸಂದೇಶ್ ಖಾಲಿಯಲ್ಲಿ ಕಳೆದ 11 ದಿನಗಳಿಂದ ಹೋರಾಟವಾಗ್ತಾ ಇದೆ. ಏನಕ್ಕಾಗಿ ಹೋರಾಟ? TMCಯ ಶಹಜಹಾನ್ ಶೇಖ್ ವಿರುದ್ಧ ಒಂದು ಗಂಭೀರ ಆರೋಪ ಅಲ್ಲಿ ಕೇಳಿಬರುತ್ತೆ. ಶಹಜಹಾನ್ ಅಲ್ಲಿ ಕಾಣ್ತಾ ಇದೆಯಲ್ಲ, ವೈಟ್ ಆ್ಯಂಡ್ ವೈಟ್ ಹಾಕಿದವನು, ಆತನೇ ಶಹಜಹಾನ್. ಆತ TMC ನಾಯಕ. ಶಹಜಹಾನ್ ಮತ್ತು ಸಂಬಂಧಿಕರಿಂದ ಮಹಿಳೆಯರ ಮೇಲೆ ದೌರ್ಜನ್ಯ. ಅಂತಿಂಥ ದೌರ್ಜನ್ಯ ಅಲ್ಲ, ಇದೊಂದು ರೀತಿಯಲ್ಲಿ ಟಾರ್ಗೆಟೆಡ್ ದೌರ್ಜನ್ಯ. ಈ ಸಂದೇಶ್ ಖಾಲಿಯಲ್ಲಿ ಹಲವು ಮನೆಗಳಿರುತ್ತೆ. ಆ ಎಲ್ಲ ಮನೆಗಳಿಗೆ ಹೋಗೋದು, ಅಲ್ಲಿ ಸಣ್ಣ ಸಣ್ಣ ಪ್ರಾಯದ ಸುಂದರ ಹುಡುಗಿಯರನ್ನು ಟಾರ್ಗೆಟ್ ಮಾಡೋದು. ಅದನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ. ಮನೆ ಮನೆಗೆ ಹೋಗಿ ಹುಡುಗಿಯರನ್ನು ಹುಡುಕೋದು. ಈ ಮನೇಲಿ ಯಾರಿದ್ದಾರೆ, ಈ ಮನೇಲಿ ಯಾರಿದ್ದಾರೆ, ಈ ಮನೇಲಿ ಯಾರಿದ್ದಾರೆ. ಆಮೇಲೆ ಒನ್ಸ್ ಅಗೇನ್ ನೋಡೋಕ್ಕೆ ತುಂಬ ಚೆನ್ನಾಗಿರೋ ಸಣ್ಣ ವಯಸ್ಸಿನ ಮಹಿಳೆಯರನ್ನು ಟಾರ್ಗೆಟ್ ಮಾಡೋದು. ಆ ನಂತರ ನೋಡಿ ನಡೆಯೋದು. ಆ ನಂತರ ಏನಾಗುತ್ತೆ? ಸಿನಿಮಾಗಳಲ್ಲಿ ನಡೆದಂತೆ ಆ ಹೆಣ್ಣು ಮಕ್ಕಳನ್ನು, ಮಹಿಳೆಯರನ್ನು ಹೊತ್ತೊಯ್ತಾ ಇದ್ರು. ಇದು ಸಿನಿಮಾದಲ್ಲಿ ಮಾತ್ರ ನೀವು ಕಾಣೋಕ್ಕೆ ಸಾಧ್ಯ. ಗೂಂಡಾಗಳ ರೀತಿ ಮಹಿಳೆಯರನ್ನು ಹೊತ್ತೊಯ್ತಾ ಇದ್ರು. TMC ನಾಯಕರು ಅವರನ್ನು ಬಿಟ್ಟರೆ ಮನೆಗೆ, ಇಲ್ಲ ಅಂತಂದರೆ 1 ದಿನ, 2 ದಿನ, 3 ದಿನ, 4 ದಿನ, ಎಲ್ಲ ದಿನ ಅವರ ಜೊತೆ ಇರಬೇಕಾಗಿತ್ತು. ಅದು ಎಲ್ಲಿ? ಸಂಭವ ಬಡವರ ಜಮೀನಿನಲ್ಲಿ, ಅಲ್ಲಿ ಆ ಜಮೀನಲ್ಲಿ ಒಂದು ಗೆಸ್ಟ್ ಹೌಸ್ ಥರ ಮಾಡಿದ್ದಾರೆ. ಆಮೇಲೆ TMC ಕಚೇರಿಗಳಲ್ಲಿ ಇಲ್ಲೆಲ್ಲ ಅಟ್ಟಹಾಸ. ಬಡವರ ಜಮೀನಿನಲ್ಲಿ ಫಾರ್ಮ್ ಹೌಸ್ ನಿರ್ಮಾಣ, ಅಲ್ಲಿ ಅತ್ಯಾಚಾರಗಳಾಗ್ತಾ ಇತ್ತು. ಇದರ ವಿರುದ್ಧ ಅಲ್ಲಿಯ
ರಾಜಕೀಯ ವಲಯದಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು. ಅದನ್ನು ಪ್ರಪ್ರಥಮವಾಗಿ ವರದಿ ಮಾಡಿದ್ದೆ ರಿಪಬ್ಲಿಕ್ ಬಾಂಗ್ಲಾ. ಹಾಗಾಗಿ ಸಂದೇಶ್ ಖಾಲಿಯಲ್ಲಿ ಕಳೆದ 11 ದಿನಗಳಿಂದ ಇದರ ವಿರುದ್ಧವಾಗಿ ಹೋರಾಟವಾಗ್ತಾ ಇದೆ. ಮಹಿಳೆಯರ ಮೇಲಿನ ಅತ್ಯಾಚಾರ. ಯಾರು ಈತ? ಯಾರು ಈ ಶಹಜಹಾನ್?